ನೋಡಿ, ಈ ಸಂದರ್ಭದಲ್ಲಿ ನೂಕು ನುಗ್ಗಲಾಗಿದೆ. ಪೊಲೀಸರೊಂದಿಗೆ ರಾಮಭಕ್ತರ ಮಾತಿನ ಚಕಮಕಿಯಾಗಿದೆ. ಬ್ಯಾರಿಕೇಡ್ ಅನ್ನ ತಳ್ಳಿ ರಾಮಭಕ್ತರು ಮುಂದೆ ನುಗ್ಗಿದ್ದಾರೆ. ನುಗ್ಗುವ ಭರದಲ್ಲಿ ಕೆಳಗೆ ಬಿದ್ದಿದ್ದಾರೆ ನೂರಾರು ರಾಮಭಕ್ತರು. ಸಹಸ್ರ ಭಕ್ತರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡ ಮಟ್ಟದಲ್ಲಿ, ಅಪಾರ ಸಂಖ್ಯೆಯಲ್ಲಿ, ಸಾಗರದ ರೀತಿಯಲ್ಲಿ ಅಯೋಧ್ಯೆಯತ್ತ ರಾಮಭಕ್ತರು ಮುಖ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಘಟನೆಗಳು ಸಹಜವಾಗಿಯೇ ನಡೆಯುತ್ತೆ. ಕಾರಣ 10 ಜನ 20 ಜನ ರಾಮಭಕ್ತರು ಬರ್ತಾ ಇಲ್ಲ, ಕೋಟ್ಯಾನು ಕೋಟಿ ರಾಮಭಕ್ತರು ಅಯೋಧ್ಯೆಯತ್ತ ಮುಖ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿ ನೂಕಾಟ, ತಳ್ಳಾಟ ಕೂಡ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಯೋಧ್ಯೆಯಿಂದ ಡೀಟೇಲ್ಸ್ ಅನ್ನು ಪಡಿತಾ ಹೋಗೋಣ. ಅರವಿಂದ, ಯಾವ ರೀತಿ ಇದೆ ಭಕ್ತ ಸಾಗರ ಅಯೋಧ್ಯೆಯಲ್ಲಿ, ಜೊತೆಗೆ ರಾಮನನ್ನು ನೋಡಿ ಬಂದಂತಹ ರಾಮಭಕ್ತರ ಅಭಿಪ್ರಾಯ ಏನು ಅಂತ ಹೇಳಿ? ಪ್ರೇಮ್, ಬಹುಶಃ ಅಯೋಧ್ಯೆಗೆ ಬರ್ತಕ್ಕಂಥ ಜನರನ್ನ ಅಥವಾ ಭಕ್ತರನ್ನ ಲೆಕ್ಕ ಹಾಕುವಲ್ಲಿ ಇಲ್ಲಿನ ಪೊಲೀಸರು ಎಡವಿದ್ದಾರೆ ಅಂತ ಅನಿಸ್ತಾ ಇದೆ. ಕಳೆದ 3 ದಿವಸಗಳಿಂದಲೂ ಕೂಡ ಅಯೋಧ್ಯೆಗೆ ಯಾವ ದಿಕ್ಕಿನಿಂದಲೂ ಎಂಟ್ರಿ ಇರಲಿಲ್ಲ. ಮೊದಲೇ ಯಾರು ಬಂದಿದ್ರು ಅವ್ರಿಗೆ ಮಾತ್ರ, ನೋಡಿ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮೊದಲೇ ಯಾರು ಬಂದಿದ್ರು ಅವ್ರುಗಳು ಅಯೋಧ್ಯೆನಲ್ಲಿ ಇದ್ರು. ಸೊ ಅವ್ರಿಗೊಂದು ಅಂದಾಜಿತ್ತು ಅಯೋಧ್ಯೆನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಭಕ್ತಾದಿಗಳಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಈ ವಿಚಾರ ಗೊತ್ತಿಲ್ಲದೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಂಥವ್ರು ಅಯೋಧ್ಯೆಯ ಸರೌಂಡಿಂಗ್ನಲ್ಲೇ ಉಳ್ಕೊಂಡಿದ್ರು. ಉದಾಹರಣೆಗೆ ಗೋರಖ್ಪುರ, ಲಕ್ನೋ, ಮೀರ್ಪುರ್ ಈ ಕಡೆಯಲ್ಲಿ ಉಳ್ಕೊಂಡಿದ್ದರು. ಅಲ್ಲಿಂದ ಮುಂದಕ್ಕೆ ಬಿಡ್ತಿರ್ಲಿಲ್ಲ. ಎಲ್ಲರೂ ಕೂಡ ಅಲ್ಲಲ್ಲೇ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ಸ್ಟ್ರಕ್ ಆಗಿದ್ರು. ಇವತ್ತೇನು ಮಾಡಿದ್ದಾರೆ, ನಿನ್ನೆ ಮಧ್ಯರಾತ್ರಿಯಿಂದ ಆ ರಿಸ್ಟ್ರಿಕ್ಷನ್ಸ್ ಅನ್ನ ತೆಗೆದುಬಿಟ್ಟಿದ್ದಾರೆ. ಎಲ್ಲ 100 ಕಿಲೋಮೀಟರ್ ಆಸುಪಾಸದಲ್ಲಿ ಇರ್ತಕ್ಕಂಥದ್ದು ಜಾಗ. ಸೊ ಹಾಗಾಗಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ನೋಡಿ, ಎಲ್ಲ ಕ್ರೌಡ್ ಬಂದ್ಬಿಟ್ಟಿದ್ದಾರೆ. ಇವಾಗ ಇಲ್ಲಿ ಬಂದಿರೋರು ಎಲ್ಲರೂ ಗಮನಿಸ್ತಾ ಇದ್ದೀರಾ ಯಾವ ಪರಿಪ್ರಮಾಣದಲ್ಲಿ ನುಗ್ಗುತ್ತಾ ಇದ್ದಾರೆ ಅಂತಂದ್ರೆ ತಂಡೋಪತಂಡವಾಗಿ ಬಿಡ್ತಾ ಇದ್ದಾರೆ. ಬಂದಿರತಕ್ಕಂಥವ್ರನ್ನ ಇವಾಗಲೇ ತಾವು ಗಮನಿಸ್ತಾ ಇದ್ದೀರಾ. ಒಂದು ತಂಡವನ್ನ ಬಿಟ್ಟರೆ 1,000 ಜನ, ಆ 1,000 ಜನ ಆದ ನಂತರ ಮತ್ತೆ ಅದಾದ ನಂತರ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಕ್ರೌಡ್ ಕಲೆಕ್ಟ್ ಆಗುತ್ತೆ. ಅಲ್ಲಿ ನೀವು ಕಾಣ್ತಾ ಇದೆಯಲ್ಲ, ಅಲ್ಲಿ 1 ಕಿಲೋಮೀಟರ್ ಬಲಭಾಗದಲ್ಲಿ, 1 ಕಿಲೋಮೀಟರ್ ಎಡಭಾಗದಲ್ಲಿ ಕ್ರೌಡ್ ಇವಾಗಲೇ ಕರೆಕ್ಟ್ ಆಗಿದ್ದಾರೆ. ನೀವು 1,000 ಜನ ಲೆಕ್ಕ ಹಿಡ್ಕೊಂಡ್ರೆ ಅದು ತೊಂದರೆನೇ ಅಲ್ಲ, ಅದು ಯಾವ ಲೆಕ್ಕಕ್ಕೂ ಇಲ್ಲ, ಅದು ಬಿಡೋದೂ ಇಲ್ಲ. ಆ ಪ್ರಮಾಣದಲ್ಲಿ ಜನ ಇದ್ದಾರೆ. ಇದನ್ನ ಅಂದಾಜಿಸುವಲ್ಲಿ ಇಲ್ಲಿನ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಹೊರಗಡೆಯಿಂದ ಇವತ್ತು ಜನ ಬರ್ಬೋದು ಅಂತ ಅವ್ರಿಗೆ ಅಂದಾಜಿರಲಿಲ್ಲ. ಹಾಗಾಗಿ ಆಮೇಲೆ ಇಲ್ಲಿ ಸ್ಟ್ರೀಮ್ ಲೈನಿಂಗ್ ಆಗಿಲ್ಲ ಇನ್ನೂ. ಯಾವ 11 ಗೇಟ್ ಇದೆ, ಒಟ್ಟು 11 ಗೇಟ್ನು ಸದ್ಬಳಕೆ ಮಾಡ್ಕೊಂಡಿದ್ರೆ ಒಂದೇ ಗೇಟ್ನಲ್ಲಿ ಕ್ರೌಡ್ ಕಡಿಮೆ ಆಗ್ತಾ ಇತ್ತು. ಆದರೆ ಈಗ ಬಿಡ್ತಾ ಇರೋದು ಒಂದೇ ಗೇಟ್ನಲ್ಲಿ, ಬೇರೆ ಗೇಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನೀವು ಅಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಆ ಭಾಗದಲ್ಲಿ ಬರೀ ಪೊಲೀಸರೇ ಕಾಣ್ತಾ ಇದ್ದಾರೆ. ಪೊಲೀಸರು ಮತ್ತು ಕೇಂದ್ರ ಮೀಸಲು ಪಡೆ, ಅರೆಸೇನಾ ಪಡೆ. ಯಾಕೆ ಅಂದ್ರೆ ಇಷ್ಟು ಜನ ಸಾಕಾಗ್ತಾ ಇಲ್ಲ, ಭದ್ರತಾ ಪಡೆ ಅಷ್ಟು ಕ್ರೌಡ್ ಇದೆ. ಆಮೇಲೆ ಅವರು ಅರ್ಧ ಗಂಟೆ ವೆಯ್ಟ್ ಮಾಡ್ತಾರೆ. ಅರ್ಧ ಗಂಟೆ ಜಾಸ್ತಿ ನೀವು ತಡೆದ್ರೆ ಅವ್ರೇನ್ ಮಾಡ್ತಾರೆ, ಪೊಲೀಸರ ಜೊತೆ ಜಗಳಕ್ಕೆ ಬೀಳ್ತಾರೆ, ಗೇಟ್ನ ಮುರಿದಾಕಕ್ಕೆ ನೋಡ್ತಾರೆ, ತಳ್ಳಕ್ಕೆ ನೋಡ್ತಾರೆ. ಇವೆಲ್ಲ ನಡೆದಿದೆ ಈಗಾಗಲೇ. ಸೊ ಹೀಗಾಗಿ ಇದೊಂದು ರೀತಿಯಲ್ಲಿ ಅನದರ್ 4-5 ಡೇಸ್ ನನ್ನ ಪ್ರಕಾರ, ಇನ್ನೂ ಒಂದು ವಾರ ಬೇಕಾದರೂ ಆಗ್ಬೋದು. ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಕ್ರೌಡ್ ಎಲ್ಲವೂ ಕೂಡ ಕಡಿಮೆ ಆಗಬೇಕು ಅಂತಂದ್ರೆ ಹೆಚ್ಚು ಕಡಿಮೆ ಇನ್ನೂ ಒಂದು ವಾರ ಆಗಬೇಕಾಗುತ್ತೆ.